ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಶನಿವಾರ ನಾವು ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಕೂತ್ಕೊಂಡಿದ್ವಿ. ಹಾಗೇ 8 ಗಂಟೆ ಆಗಿತ್ತು ಮನೆ ಬಿಡಬೇಕಾದ್ರೆ, 8 ಕಾಲು ಆ ಥರ. ಆವಾಗ ಸಣ್ಣದಾಗಿ ಒಂದೊಂದು ಹನಿಗಳಾಗ್ತಾಯಿತ್ತು ಬೆಳಿಗ್ಗೆನೆ. ಯಾಕೋ ಮಳೆ ಬರೋ ಥರ ಇದೆ ಅಂತ ನಾನು ಮತ್ತು ಕೌಶಿ ಮಾತಾಡ್ಕೋತಾ ಇದ್ವಿ. ಆವಾಗ ಅಮ್ಮ ಅದ್ಯಾವುದೋ ಮಳೆದು ಒಂದು ಸಾಂಗ್ ಇದೆಯಲ್ಲ, ಹೇಳು ಅಂತ ಹೇಳ್ತಾ ಇದ್ದ. ಯಾವುದಂದರೆ ಅದು ಮುಂಗಾರು ಮಳೆಯೇ. ಅದು ನನಗೆ ಒಂದೇ ಒಂದು ಲೈನ್ ಅಷ್ಟೇ ಬಂದಿದ್ದು, ಮುಂದಕ್ಕೆ ಬರಲೇ ಇಲ್ಲ. ಮುಂದಕ್ಕೆ ಹೇಳಮ್ಮ ಅಂತ ಹೇಳ್ತಾ ಇದ್ದ. ನನಗೆ ಮುಂದಕ್ಕೆ ಬರ್ತಾನೆ ಇಲ್ಲ, ಅದು ಅಷ್ಟೇ ಬರ್ತಿರೋದು. ಮುಂದಕ್ಕೆ ಏನೋ ನನಗೆ ಅಷ್ಟು ಮ್ಯೂಸಿಕ್ ಬಗ್ಗೆ ಅಥವಾ ಈ ಸಾಂಗ್ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ. ಇಷ್ಟೇ ಕಣ ನಂಗೆ ಬರೋದು. ಇಷ್ಟಂದರೆ ಮುಂಗಾರು ಮಳೆಯೇ ಅಷ್ಟೇ ಬರೋದು ಅಂತ ಅವನಿಗೆ ಹೇಳ್ತಾ ಇದ್ದೆ. ಬರ್ತಿರ್ತೀವಿ ನಾವು, ನೀವು ಇರ್ತೀರಿ. ಸುಮಾರು ದಿನ ಆಯ್ತು ಇನ್ನೊಬ್ರು ಇರ್ತಿದ್ರು. ಸರಿ, 2 ತಿಂಗಳು ಅನ್ಸುತ್ತೆ. ಸಮೀಪ ಸಿಕ್ಕಿಲ್ಲ. ಸರಿ, ಒಂದು ಸ್ವಲ್ಪ ತಿಳಿ. ಒಂದು ರೌಂಡ್ ಹೋಗಿ ಬರೋಣ. ಹೊಡಿತಾ ಒಂದು ಪೀಸ್ ಕಾಯಿ ಎತ್ಕೊಬ. ಅಯ್ಯೋ, ಯಾವುದೇ ಎತ್ಕೊಬಾರ. ಎತ್ಕೊಯ್ತಾ ಇರೋದು ಇವಾಗ. ಎತ್ಕೋಗ್ಲಾ? ಬೇಡ, ನಿಮ್ಮಪ್ಪ. ನಮ್ಮನೆಗೆ ಹೋಗೋಣ. ಕಾಯಿ ಚೆನ್ನಾಗಿದ್ದದ? ಬೆಂಗಳೂರಿಗೆ ಹೋಗೋಣ. ಬೆಂಗಳೂರಿಗೆ ಹೋಗೋಣ. ಸುಮ್ಮನೆ ಅದ್ಬಿಟ್ಟನ. ಇಲ್ಲ ಇರು. ಆಯ್ತು, ಇಲ್ಲೇ ಇರೋ. ಕರ್ಕೋಗಲ್ಲ. ಇಲ್ಲಿ ನಮ್ಮನೇಲಿ ಇದನ್ನೇ ಸಾಕಕ್ಕೆ ಕಷ್ಟ ನನಗೆ. ನೀನು ಬೇರೆ ಎಲ್ಲಿ ಕರ್ಕೋಗಿ ಇದನ್ನೇ ಸಾಕಾಯ್ತಿಲ್ಲ ನನಗೆ. ನಾನು ತಿಂತಾ ಇದ್ದೆ, ಅದಕ್ಕೆ. ಫೋಟೋ ಬರುದಿಲ್ವಾ? ಫೋಟೋ ಬರೋಲ್ಲ. ಬಿಸಿಲಲ್ಲಿ ನಿಂತರೂ ಸರಿ ಬರಲ್ಲ.
ಇದು ಹಿಂಗೋಗಿ ಬರೋದು ಹಿಂಗೋಗಿ ಬಿಡಬೇಕು ಜಮೀನು ಹೋಗೋದು ಕೋರ್ಟ್ ಹತ್ರ ಮುಂದೆ ಅಂತ ಇಲ್ಲಿ ಹಿಂಗೆ ವಿಡಿಯೋ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿ ಎಲ್ಲಿ ಹೋಗು ಹೆಂಗ್ ಮಾಡಿ ಅಲ್ಲಿಂದ ಮಾಡಬೇಕು. ನೀವು ಬರ್ತಾರಲ್ಲ ಅಲ್ಲಿಂದ ಮಾಡಬೇಕು. ಎಷ್ಟು ಸೆಕೆಂಡ್ ಕಟ್ಟಕೈತೆ ಇಲ್ಲ ನೋಡಲ್ಲ ಕಾರ್ನರಲ್ಲಿ ಏನೇ ಬ್ರೇಕ್ ಮಾಡ್ಕೊಂಡು ಎಕ್ಸೈಡ್ ಕೊಟ್ಟು ಎಲ್ಲಿ ನಾನು ಹೇಳಿದೆ ಮಧು ಅಲ್ಲಿಂದ ಏನು ರಶ್ಶು ಜನ. ಓಕೆ ಹಂಗೆ ನಿಂತ್ಕೋಗ್ಮ ಲೈಟಾಗಿ ಅನ್ನಿಸ್ತದೆ. ನಾವು ಸಾಂಬಾರು ಚೆನ್ನಾಗದೆ. ನಾವು ತಿಂದು ಜಗ್ಗಲ್ಲಿ ತಗೊಬಂದ್ಬಿಟ್ಟಿದ್ರೆ ಕುಣಿಬೇಕಾಗಿತ್ತಿಲ್ಲ ಕೇಳಿ ಹಂಗಿತ್ತು ಚಟ್ನಿ ಖಾರನ ಎರಡು ಹೊಡಿಯಿಲ್ಲ ಚಟ್ನಿ. ಇದು ಪ್ರಸಾದ ತಿಂದರು ಟೇಸ್ಟ್ ಆಗಿ ತಿಂದರು ನಾನೇ ತಿನ್ಕೋತೀವಿ. ಎತ್ಕೊಳ್ಳೋ ಒಂದು ಸ್ವಲ್ಪ ತಿನ್ಕಲೆ. ಅದೇನಾಗುತ್ತೆ ದಾರ ಬಿಡುತ್ತೆ, ಅದು ಪ್ರಾಬ್ಲಮ್ ನನಗೆ. ಜಗಳ ಮಾಡ್ಬಿಟ್ಟು ಇಲ್ಲಿ ರೊಕ್ಕ ಜಗಳ ಫೋಟೋ ತೆಗೆಸ್ಕೊತಾವ ಅಲ್ಲಿ ಬಗ್ಗಮ್ಮ ಇಲ್ಲಿ ಕೆಳಗಡೆ ಕೂತು ಸ್ಟೈಲ್ ಮಾಡ್ದು ತೆಗೆಯವ ಫೋನ್ ತರ್ಕೊಂಡು ಅವ್ರ ಅಪ್ಪನ ಜೊತೆಗೆ ಕ್ಲೀನಾಗಿ ಬಂದಿಲ್ವಲ್ಲಪ್ಪ ಅಂದ್ರೆ. ನಾನು ಚಟ್ನಿ ಹೊಸಿ ಹಾಕಪ್ಪ, ಸಾಗು ಬೇಕಾದ್ರೆ ಹಾಕು ಹೆಚ್ಚಾಗಿ ಹೋಗಿ ಹಾಕೊಡು. ಖಾಲಿ ಮಾಡಿ ಜಾಸ್ತಿ ತರಕಾರಿ ಒಳ್ಳೇದು ಆಗ ಬಿಸಾಕು ಚಟ್ನಿ. ಗೊತ್ತಮ್ಮ ಅಲ್ಲಿ ಫೋನ್ ಮಾಡ್ತೀನಿ ಏನಿದ್ದಾರೆ ಅಂತ ಗಾಡಿ ಹೊಡ್ತಾ
ಬಲಿಗಿಂತಲ್ಲ ಕೂಳು ನೋಡು ಸೈಕಲ್ ಹಿಂಗೆ ಬರುವಾಗ ಕಷ್ಟ ಬೆಳಿಗ್ಗೆ ಇವಾಗ ಅಲ್ಲಿ ತಲೆಗೆ ಕೂರಲ್ಲ ತಲೆಗೆ ಉದ್ರಿ ಉದ್ರಿ ಕಂಡ್ರೆ ಎಲ್ಲಿ ಧೂಳೆ ಕಾಣ್ತಿಲ್ಲ ಎಲ್ಲಿ ನಾನು ಇದಾಗಿ ಈ ರೂಟಿಂದನೂ ಹೋಗ್ಬೋದು ಅಲ್ಲಿ ಬಿಟ್ರೆ ಇನ್ನೊಂದು ರೂಟ್ ಅದ ಸರಿ ನೀವು ಒಳ್ಳೆ ಕ್ವಶನ್ ಕೇಳ್ತೀರಾ ಇಲ್ಲಿಂದ ಹೋಗ್ಬೋದು ಗೊತ್ತಾರೆ ಒಂದಷ್ಟು ಜನ ಹೋಗೋರೆ ಇಲ್ಲ ಇಲ್ಲೊಂದು ರೂಟ್ ಇತ್ತಲ್ಲ ಇಲ್ಲಿ ಹೊರಗಡೆ ಹೋಗ್ಬೇಕು ಅಲ್ಲಿ ಜನ ಅವರು ಇದ್ದಿಲ್ಲ ರೋಡ್ ಸೈಡಲ್ಲಿ ಇಲ್ಲ ಬೇಡಪ್ಪ ಹೋಗಿದ್ದೀವಿ ನೋಡಿ ಹೋದ್ರೆ ಹೋಯ್ತು ಜನ ಅವರೇ ಅದೇ ಹೇಳಿದ್ದು ನಾಳೆ ರಶ್ ಇರುತ್ತೆ ಜಾಸ್ತಿ ರಶ್ ಬಸ್ಕಲ್ಲಿ ಬರುತ್ತೆ ಅನ್ಸುತ್ತೆ ಕಣ್ರಿ ಅದು ಚನ್ನಪಟ್ಟಣ ಹೋದವು ಮದ್ದೂರು ಹೋದವು ಗೊತ್ತಿಲ್ವಲ್ಲ ನೋಡಿಗೆರೆ ನಾವು ಬಂದಿದ್ದು ಗೌಡ್ಗೆರೆ ಬಸ್ಸೇ ಬಸ್ಸಲ್ಲಿ ಚೆನ್ನಾಗಿ ನಿದ್ದೆ ಬರ್ತಾಯಿತ್ತಾ ಮಲಗೋದಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಮನೆಗೆ ಬಂದ ತಕ್ಷಣ ಮಲಗಬೇಕು ಅಂದ್ಬಿಟ್ಟು ಅಲ್ಲಿಂದ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫುಲ್ಲು ಇದಕ್ಕೆ ಬಿಸಿಲಿಗೆ ಫುಲ್ ಏನಾಗಿತ್ತು ಅಂದರೆ ಬೆವರಾಗಿತ್ತಲ್ಲ ಶೆಕೆಗೂ ಅದಕ್ಕೂ ಒಂಥರ ಮುಖ ಎಲ್ಲ ಅಂಟು ಥರ ಆಗ್ತಾಯಿತ್ತು ಅದಕ್ಕೆ ನಾನೇನು ಮಾಡಿದೆ ಬಂದುಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಬಂದು ಮಲ್ಕೊಂಡ್ರೆ ನಿದ್ದೆನೇ ಬರ್ತಿಲ್ಲ ಬಂದ ತಕ್ಷಣವೇ ನಿದ್ದೆ ಬರ್ತಿತ್ತು ಆದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಲ್ಗೋಣ ಅಂತೇಳಿ ಬಂದರೆ ನಿದ್ದೆನೇ ಬರ್ತಿಲ್ಲ ಇವಾಗ ನಾವು ಮಳವಳ್ಳಿಗೆ ಬಂದಿದ್ದೀವಿ ಅಂದರೆ ಫಸ್ಟು ಪ್ಲ್ಯಾನ್ ಇರಲಿಲ್ಲ ನೋಡೋಣ ಏನಾದರೂ ಹೋದ್ರೆ ಹಂಗೆ ಹೋಗೋಣ ಇಲ್ಲಾಂದರೆ ಹಿಂಗೆ ಬರೋಣ ಅಂಥೇಳಿ ಬಂದ್ವಿ ಆಮೇಲೆ ಈ ಕಡೆಗೆ ಹೋಗೋಣ ನಾಳೆ ಇಲ್ಲಿಂದ ಬೆಂಗಳೂರಿಗೆ ಹೋದ್ರೆ ಆಯಿತಾ ಅಂಥೇಳಿ ಬಂದಿದ್ದು ಈ ಥರ ನಮ್ಮ ಪುಟ್ಟಯ್ಯವ ಇಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ಇನ್ನೇನು ನಾವು ಪಕ್ಕದ ಮನೇಲಿ ತುಕ್ಕಿ ಅದು ಈಸ್ಕೊಂಡು ಈ ಥರ ನಿದ್ದೆ ಬರಲಿಲ್ಲವಲ್ಲ ಇವಾಗ ಮೊಬೈಲ್ ನೋಡ್ಕೊಂಡು ಕೂತಿದ್ದೀನಿ ನಿದ್ದೆ ಬರ್ತಾಯಿಲ್ಲ ಅವಾಗ ಬಸ್ಸಲ್ಲಿ ನಿದ್ದೆ ಬರ್ತಾಯಿದೆ ಹಿಂಗೇ ತಡೆಯೋಕ್ಕೆ ಆಗ್ತಾಯಿಲ್ಲ ನಿದ್ದೆ ನಾನು ಸುಮ್ಮನೆ ಕೂತಿದ್ದ ಕಡೆನೇ ನಿದ್ದೆ ಮಾಡ್ತಾಯಿದ್ದೀನಿ ಆ ಥರ ನಿದ್ದೆ ಬರ್ತಾಯಿತ್ತು ಇವಾಗ ನಿದ್ದೆನೇ ಬರ್ತಿಲ್ಲ ಆ ಥರ ಓಕೆ ಫ್ರೆಂಡ್ಸ್ ಮೊಬೈಲ್ ಏನಾದರೂ ನೋಡ್ಕೊಂಡು ಕೂತಿರ್ತೀವಿ ಅಷ್ಟೇ ಓಕೆ ಆಮೇಲೆ ನಿದ್ದೆನೇ ಬರಲಿಲ್ಲ ಆಮೇಲೆ ಎದ್ಬಿಟ್ಟು ಕಾಫಿ ಎಲ್ಲ ಮಾಡಿಕೊಂಡು ಕುಡಿತಾಯಿದ್ವಿ ಅಷ್ಟೊತ್ತಿಗೆ ನಮ್ಮ ಪುಟ್ಟಯ್ಯವ ಬಂದರು ಹಾಗೆ ಈ ಸೋಪು ನಮ್ಮೂರಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಅಲ್ಲಿ ಅಂಗಡಿಗಳಲ್ಲಿ ಅಂದರೆ ಚಿಕ್ಕ ಚಿಕ್ಕ ಹಳ್ಳಿಗಳಿರುತ್ತೆ ನೋಡಿ ಅಲ್ಲಿ ಇದೇ ಸೋಪೇ ಸಿಗೋದು ಅರಸನ್ ಅಂತೇಳಿ ಇದ್ರದ್ದು ಪೌಡರು ಸಿಗುತ್ತೆ ಡಿಟರ್ಜೆಂಟದು ಪೌಡರ್ ಏನಿದೆ ಅದು ಕೂಡ ಸಿಗುತ್ತೆ ಸೋಪು ಸಿಗುತ್ತೆ ನಮ್ಮ ಮನೇಲಿ ಇದೇ ಸೋಪು ಮತ್ತು ಇದ್ರದ್ದು ಸರ್ಪು ಯೂಸ್ ಮಾಡ್ತಾಯಿದ್ರು ನಾನು ಬೆಂಗಳೂರಿಗೆ ಬಂದಮೇಲೆ ಈ ಸೋಪೇ ಸಿಕ್ಕಿಲ್ಲ ಯಾವುದೇ ಮಾಲಲ್ಲೂ ಕೂಡ ನಾವು ಈ ಸೋಪನ್ನ ನೋಡಿಲ್ಲ ಮತ್ತು ಅಂಗಡಿಗಳಲ್ಲೂ ಕೂಡ ನಾವು ಈ ಸೋಪನ್ನ ನೋಡಿಲ್ಲ ಏನಾದರೂ ಬಟ್ಟೆ ಒಗೆಯೋ ಸೋಪ್ ಬೇಕು ಅಂದರೆ ಅವರು ರಿನ್ನು ವೀಲು ಈ ಥರದ್ದು ಕೊಡ್ತಾರೆ ಟೈಡು ಈ ಥರದ್ದು ಕೊಡ್ತಾರೆ ಹೊರತು ಈ ಥರ ಸೋಪಿಲ್ಲ ಇದಕ್ಕೆ ಯಾವುದೇ ಅಡ್ವರ್ಟೈಸೇ ಇಲ್ಲ ನೀವು ನೋಡಿದ್ದೀರ ಎಲ್ಲಾದರೂ ಅಡ್ವರ್ಟೈಸ್ ಬರೋದನ್ನು ಅದಕ್ಕೆ ಎಲ್ಲೂ ಅಡ್ವರ್ಟೈಸೇ ಬರದಿರೋ ಸೋಪು ಆದರೆ ಹಳ್ಳಿಗಳಲ್ಲಿ ಇದನ್ನು ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಹಳ್ಳಿಗಳಲ್ಲಂತೂ ಎಲ್ಲರ ಮನೆಯಲ್ಲಿ ಅದೇ ಸೋಪನ್ನೇ ಯೂಸ್ ಮಾಡುವಂಥದ್ದು ಅದಿತ್ತಲ್ಲ ಟೇಬಲ್ ಮೇಲೆ ಹಾಗೆ ಅದನ್ನು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಅದಾದಮೇಲೆ ನಾನು ಟೆರೆಸ್ ಮೇಲೆ ನಮ್ಮ ಪುಟ್ಟಯ್ಯವ ಇಲ್ಲಿ ವಾಕ್ ಮಾಡ್ತಾಯಿದ್ರ ಹಾಗೆ ನಾನು ಟೆರೆಸ್ ಮೇಲೆ ಹೋಗಿ ಸುಮ್ಮನೆ ಕೂತ್ಕೊಂಡಿದ್ದೆ ಅವರು ವಾಕ್ ಮಾಡ್ತಾಯಿದ್ರು ನಾನು ಸುಮ್ಮನೆ ಕೂತಿದ್ದೆ
ಹಾಗೆ ಒಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಸಂಡೇ ಇದು ಸಂಡೇ ಮತ್ತು ಯಾವುದೇ ವೀಡಿಯೋ ಮಾಡಲಿಲ್ಲ. ನಾನು ಬಸ್ಸಲ್ಲಿ ಹೊರಟೆ. ಮೋಹನ್ ಮಾಮ ಮತ್ತು ಕೌಶಿ ಆಮೇಲೆ ಬಂದರು. ಆಮೇಲೆ ಅಂದರೆ ಅವರು ಸ್ವಲ್ಪ ಲೇಟ್ ಆಗಿಬಿಟ್ರು. ನಾನು ಸ್ವಲ್ಪ ಒಂದು 11 ಗಂಟೆ ಆ ಥರ ಬಿಟ್ಟು, ಇವರು 1:30ಗೆ ಬಿಟ್ಟಿದ್ದಾರೆ ಮನೆ. ಊಟ ಎಲ್ಲ ಮಾಡಿಕೊಂಡು 1:30ಗೆ ಬಿಟ್ಟು ಬರ್ತಾ ಇರುವಾಗ ಕೌಶಿನೇ ಗಾಡಿ ಓಡಿಸ್ಕೊಂಡು ಬಂದಿರೋದು. ಕನಕಪುರದಿಂದ ಸುಮಾರು ಎಲ್ಲಿ ತನಕ ಹೇಳಿದ್ರು, ಹುರ್ಗುಂದೊಡ್ಡಿ ಅಂತೇಳಿ ಬರುತ್ತೆ ಅಲ್ಲಿ ತನಕನೂ ಅವನೇ ಗಾಡಿ ಓಡಿಸ್ಕೊಬಂದ ಅಂತ ಹೇಳ್ತಾಯಿದ್ರು. ಅದ್ರದ್ದು ವೀಡಿಯೋನ ಮಾಡಿ ನನಗೆ ಕಳಿಸಿದ್ರು. ಅದನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಏಕೆಂದರೆ ಅವ್ನು ಸಿಂಗಲಾಗಿ ಓಡಿಸ್ತಿದ್ದ, ಡಬ್ಬಲ್ ಓಡಿಸ್ತಿರಲಿಲ್ಲ. ಇವಾಗ ನಮ್ಮನ್ನು ಕೂರಿಸ್ಕೊಂಡು ಓಡಿಸ್ತಾನೆ. ಖುಷಿ ಆಯಿತು ನನಗಂತೂ. ನಾನು ಇವತ್ತು ಬೆಂಗಳೂರಿಗೆ ಬಂದೆ. ಆದರೆ ಬೆಳಗ್ಗೆಯಿಂದ ಯಾವುದೇ ವೀಡಿಯೋ ಮಾಡಿಲ್ಲ. ನಿನ್ನೆ ವೀಡಿಯೋ ಮಾಡಿದ್ದಷ್ಟೇ. ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ತಿಂಡಿ ಕೋಮಲ್ ಬಿರಿಯಾನಿ ತರಿಸಿದ್ವಿ. ಕೋಮಲ್ ಬಿರಿಯಾನಿಯಿಂದ ಬಿರಿಯಾನಿ ತರಿಸಿದ್ವಿ. ತಿಂದ್ಕೊಂಡು ಅದು ಏನು ಅಂದರೆ ಫುಲ್ಲಲ್ಲ, ಆಫ್ ಕೌಶಿಕ್ ಆಫು, ನನಗೆ ಆಫು. ಮೋಹನ್ ಮಾಮ ಮತ್ತು ನಮ್ಮ ಪುಡ್ತಾಯಿವ ಅವರಿಬ್ಬರೂ ಬೇಡ ನಮಗೆ ಬಿರಿಯಾನಿ, ನಾವು ರೊಟ್ಟಿ ಹಾಕೋತೀವಿ ಅಂತೇಳಿ ಅವರಿಬ್ಬರು ರೊಟ್ಟಿ ತಿಂದರು. ನಾನು ಬಿರಿಯಾನಿ ಎಲ್ಲ ತಿಂದ್ಕೊಂಡು ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಈ ಕಡೆ ಹೊರಟೆ. ಬಂದಿದ್ದು 3:30ಗೆ. ಮನೆಗೆ ಬಂದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಅನ್ನಕ್ಕಿಟ್ಟೆ. ಬಂದ ತಕ್ಷಣವೇ ರೈಸಿಗೆ ಇಟ್ಬಿಟ್ಟು ಆಮೇಲೆ ಎಲ್ಲ ಕೆಲಸ ಅಂದರೆ ಬರೀ ಎಲ್ಲ ಒದ್ರುಬಿಟ್ಟು ಕಸ ಎಲ್ಲ ಗುಡಿಸಿದ್ದೀನಿ. ಗುಡಿಸ್ಬಿಟ್ಟು ಅಷ್ಟೊತ್ತಿಗೆ ಅನ್ನ ಎಲ್ಲ ಆಗಿತ್ತು. ಮೊಸರು ಹಾಕ್ಕೊಂಡು ಅನ್ನ ಹಾಕ್ಕೊಂಡು ತಿಂದೆ. ಇಷ್ಟೇ, ಮತ್ತೆ ಯಾವುದೇ ವೀಡಿಯೋ ಮಾಡಲಿಲ್ಲ. ಹಾಗೆ ವೀಡಿಯೋನ ಎಂಡ್ ಮಾಡೋಣ ಅಂತೇಳಿ ಅಷ್ಟೇ. ಮೋಹನ್ ಮಾಮ ಮತ್ತು ಕೌಶಿ ಇಬ್ಬರು ಕೂಡ ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾರೆ. ಇನ್ನೂ 1 ಅವರ್ ಮೇಲೆ ಆಗುತ್ತೆ ಅವ್ರು ಬರೋದು. ಹಾಗೆ ಬರಬೇಕಾದ್ರೆ ನೆಂಟರು ಬಂದರು ಮಳವಳ್ಳಿಯಲ್ಲಿ. ನಮ್ಮವ್ವ ಇದ್ದಾರಲ್ಲ, ಅವರ ನಾದಿನಿ, ತೋರಿಸಿದ್ದೀನಿ ವೀಡಿಯೋದಲ್ಲಿ ಒಂದು ಸರಿ. ಅವ್ರು ಬಂದರು. ಅದಕ್ಕೆ ಮಟನ್ ಏನಾದರೂ ತರಿಸೋಣ ಅಂಥೇಳಿ ಹಾಗೆ ಮೋಹನ್ ಮಾಮ ನನ್ನ ಕರ್ಕೊಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಮಟನ್ ಎಲ್ಲ ತೊಗೊಂಡು ಹೋದರು. ನಾನು ಅಲ್ಲೇ ಇದೆ. ಫಸ್ಟು ಮಟನ್ ತೊಗೊಂಡು ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದು. ಯಾಕೆಂದರೆ ನಾನು ಮಟನ್ ತಂದಾಗೆಲ್ಲ ಈ ಥರ ತಂದಿದ್ದೀರಾ, ಆ ಥರ ತಂದಿದ್ದೀರಾ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ. ಅದಕ್ಕೆ ಕರ್ಕೊಂಡೋಗ್ತೀನಿ, ನಿನಗೆ ಗೊತ್ತಾಗುತ್ತೆ ಅದು ಯಾವ ಇದರಲ್ಲಿ ಬೇಕು ಅಂದರೆ ಮರಿಯಲ್ಲಿ ಇಲ್ಲ, ಏನು ಹೇಳ್ತಾರೆ, ಲೈನಲ್ಲ ಅಥವಾ ಎದೆ ಚಿಗುರು ಮತ್ತು ಕಾಲು ಬರುತ್ತಲ್ಲ ಅದರಲ್ಲ, ಯಾವುದ್ರಲ್ಲಿ ಬೇಕು ತಗೋ ಅಂತೇಳಿ. ಏಕೆಂದರೆ ನಾನು ಒಂದು 1/2 kg ಎಕ್ಸ್ಟ್ರಾನೇ ತೊಗೊಂಡೋಗಿ 1/2 kg ಹೇಳಿದರು. ಅದಕ್ಕೆ 1 kg ತೊಗೊಂಡೋಗ್ಬಿಟ್ಟು ಒಟ್ಟಿಗೆ ಅಡುಗೆ ಎಲ್ಲ ಮಾಡಿದ್ಮೇಲೆ ನೀವು ಈ ಕಡೆಗೆ ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕ್ಸ್ಕೊಂಡು ತೊಗೊಬನ್ನಿ ಅಂತೇಳಿ 1 kg ಮಟನನ್ನು ತಗೊಂಡಿದ್ದೆ. ಅದಕ್ಕೆ ಕರ್ಕೊಂಡು ಹೋಗಿದ್ರು. ನೋಡು, ಮಟನ್ನು ಯಾವಾಗಲೂ ನಾನು ತಂದಾಗ ಒಂದಿನೂ ನೀನು ಚೆನ್ನಾಗಿದೆ ಅಂತ ಹೇಳೇ ಇಲ್ಲ, ಬಾದ್ಯಾ ತೊಗೋದು ಹೆಂಗೆ ತೊಗೋತೀಯ ತಗೋ ಅಂತೇಳಿ ಕರ್ಕೊಂಡೋಗಿದ್ರು. ಅದು ಮೋಹನ್ ಮಾಮನ ಫ್ರೆಂಡ್. ಆಮೇಲೆ ಅಲ್ಲಿ ನಂಗೆ ಗೊತ್ತಿಲ್ಲ ಯಾವ್ದು ಪೀಸ್ ತೊಗೋಬೇಕು, ಎಲ್ಲಿ ತೊಗೋಬೇಕು ಅಂತೇಳಿ. ಆಮೇಲೆ ಅವರು ಲೈನಲ್ಲಿ ತೊಗೋಬಿಡಿ ಅಂತ ಹೇಳಿದ್ರು. ಆಮೇಲೆ ಸರಿ ಅಲ್ಲಿ ಅದೇ ಕೊಡಿ ಅಂತಂದೆ. 1 kg ಮಟನ್ ತೊಗೊಳ್ತಾ ಮಾತಾಡ್ತಾಯಿದ್ರು. ಹಾಗೆ ಅವ್ರ ಬಾಯಲ್ಲಿ ಅವ್ರದ್ದು ಅದೇ ಕ್ವಶನ್ ಏನಂದರೆ, ಏನು ಮೋನ ಇನ್ನೇನು ಎಲ್ಲಿ ಮನೆ ಕಟ್ತೀಯ ಅಂತೇಳಿ ಕ್ವಶನ್ ಹಾಕಿದ್ರು. ಅದಕ್ಕೆ ಮಾಮ ಇನ್ನೂ ಟೈಮ್ ಇದೆ ಅಲ್ವಾ, ಅದಕ್ಕೆ ನೋಡೋಣ ಬಿಡು ಅಂತೇಳಿ ಹೇಳ್ತಾಯಿದ್ರು. ನಾನು ಸುಮ್ಮನೆ ಹಾಗೆ ನಿಂತಿದ್ದೆ. ಆವಾಗ ನನಗನ್ನಿಸ್ತಾಯಿತ್ತು ಎಲ್ಲರ ಬಾಯಲ್ಲೂ ಇದು ಕ್ವಶನ್ನು ಹಾಗೇ ಇದೆ, ಇದಕ್ಕೆ ಯಾವಾಗ ಆನ್ಸರ್ ಸಿಗುತ್ತೆ ಏನೋ ಗೊತ್ತಿಲ್ಲ. ತುಂಬ ಜನ ಎಲ್ಲಿ ಮನೆ ಕಟ್ಸ್ತೀಯಾ, ಇನ್ಯಾವಾಗ ರಿಟೈರ್ಡು, ಏನು ಎಲ್ತ ಅಂತೆಲ್ಲ ಕೇಳ್ತಾ ಇರ್ತಾರಲ್ವ. ಅದಕ್ಕೆ ಮಾಮ ಇನ್ನೂ ಟೈಮ್ ಇದೆ ಅಲ್ವಾ, ಇವಾಗಲೇ ಯಾಕಾದರೂ ಚಿಂತೆ, ಯಾವಾಗಲೂ ಅದೇ ಡೈಲಾಗೆ ಹೇಳ್ತಾ ಇರ್ತಾರೆ. ಅವ್ರಿಗೂ ಕೂಡ ಅದೇ ಡೈಲಾಗೆ ಹೇಳ್ತಾಯಿದ್ರು. ಹೌದಾ ಸರಿ, ಇಲ್ಲೂ ಸೈಟ್ ಇದೆಯಲ್ಲ, ಇಲ್ಲೇ ಕಟ್ಸ್ಕೋ ಅಂತೆಲ್ಲ ಹೇಳ್ತಾಯಿದ್ರು. ಹೀಗೆ ಓಕೆ ಫ್ರೆಂಡ್ಸ್. ಹಾಗೆ ಇನ್ನು ಮೋಹನ್ ಮಾಮ ಬರೋದು ಇನ್ನೂ ಲೇಟ್ ಆಗುತ್ತೆ. ನೋಡೋಣ, ಪಾರ್ಕಿಗೆ ಹೋದರೆ ಹೋಗ್ತೀನಿ. ಏನು ಕೆಲಸ ಇಲ್ಲ, ಯಾಕೆಂದರೆ ಮಟನ್ ಸಾರು ಬರ್ತಿದೆ, ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ. ಓಕೆ, 6 ಗಂಟೆ ಮೇಲೆ ನೋಡೋಣ. ಹಾಗೆ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಬೇಡಿ. ಕಾಮೆಂಟ್ ಆಫ್ ಆಗಿರುತ್ತೆ. ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್.